ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ರವೆ ರೊಟ್ಟಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಹೂವಿನಂತೆ ಮೃದುವಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದು ಸತಿ ಮಾಡಿದ್ರೆ ಪದೇ ಪದೇ ಮಾಡ್ಕೊತಿಂತೀರ. ಮೊದಲಿಗೆ ಪಾತ್ರೆಯಲ್ಲಿ 2 ಲೋಟ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕಿಡಿ. ನಂತರ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ ಹಾಕಿ, ಜೀರಿಗೆ ಚಟ ಅಂದ ನಂತರ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ ಹಾಕಿ, ಈ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ, ಆಮೇಲೆ 2 ಕ್ಯಾಪ್ಸಿಕಮನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡಿ ಹಾಕಿ. ನಂತರ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿ, ನಾನು ಇಲ್ಲಿ ದೊಡ್ಡ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದು ಬೆಂದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಸಹ ಫ್ರೈ ಮಾಡಿ, ನಂತರ ಬಿಸಿ ನೀರನ್ನು ಹಾಕಿ 1 ಸ್ಪೂನ್ ಉಪ್ಪು 1 ಸ್ಪೂನ್ ಸಕ್ಕರೆ ಹಾಕಿ, ಅದಕ್ಕೆ 1 ಲೋಟ ರವೆ, ಪಾವನ್ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀನಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಗನೆ ಇದು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿ, ಆಮೇಲೆ ಈ ರೀತಿ ಉಂಡೆಗಳನ್ನು ತೆಗೆದುಕೊಂಡು ರೊಟ್ಟಿ ಶೀಟಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಅದನ್ನು ನೀಟಾಗಿ ಹಚ್ಚಿಬಿಟ್ಟು ರೊಟ್ಟಿಯನ್ನು ತಟ್ಕೊಳ್ಳಿ. ನಿಧಾನಕ್ಕೆ ಎಲ್ಲ ಕಡೆಗೂ ರೌಂಡಾಗಿ ಬರುವಂತೆ ತಟ್ಕೊಳ್ಳಿ. ಒಂದು ವೇಳೆ ಹಿಟ್ಟು ಗಟ್ಟಿಯಾಗಿದ್ದರೆ ಅದಕ್ಕೆ ನೀರು ಚಿಮ್ಸ್ಬಿಟ್ಟು ನೀವು ರೊಟ್ಟಿ ತಟ್ಕೋಬೋದು. ತೆಳ್ಳಗಾಗಿದ್ದರೆ ಅದಕ್ಕೆ 1-2-3 ಸ್ಪೂನಷ್ಟು ರವೆಯನ್ನು ಹಾಕಿ ರೊಟ್ಟಿನ ತಟ್ಕೋಬೋದು. ಬಟ್ ನೀವು ಬೇಯಿಸುವಾಗೇ ಹದವಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಸಂಜೆ ತನಕ ಮೃದುವಾಗಿ ಇರುತ್ತೆ. ನೀವು ಬೇಕಾದರೆ ಮಕ್ಕಳ ಟಿಫನ್ ಬಾಕ್ಸ್ ಸಹ ಹಾಕಿ ಕಳಿಸ್ಬೋದು. ಆಮೇಲೆ ಬಾಣಲೆಯನ್ನು ಇಟ್ಬಿಟ್ಟು ಈ ರೀತಿ ರೊಟ್ಟಿ ಶೀಟನ್ನು ಸಮೇತ ಇದನ್ನು ಹಾಕಿ ನಿಧಾನಕ್ಕೆ ಇದನ್ನು ಬಿಡಿಸ್ಕೋಬೇಕು. 2 ಕಡೆ ಎಣ್ಣೆ ಹಾಕಿ ಫ್ಲಿಪ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಒಂದ್ಸರಿ ಟ್ರೈ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಒತ್ತಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.